ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಇದೆ. ಏನಂದರೆ, ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು. ಸೊ ಆ ಒಂದು ಬ್ಯಾಕ್ಗ್ರೌಂಡು, ಫಾರ್ ಎಕ್ಸಾಂಪಲ್ ನೀವೊಂದು ಫೋಟೋನ ತೆಕ್ಕೊಂಡಿರ್ತೀರಾ ನಿಮ್ಮದು, ಅಥವಾ ಯಾವುದಾದ್ರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾವುದಾದ್ರೂ ಒಂದು ಫೋಟೋ ತೆಕ್ಕೊಂಡಿರ್ತೀರ. ಸೊ ಹಿಂದೆಗಡೆ ಅದು ಚೆನ್ನಾಗಿ ಕಾಣಿಸ್ತಿರಲ್ಲ ಬ್ಯಾಕ್ಗ್ರೌಂಡು. ಆ ಒಂದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಬ್ಲ್ಯಾಕ್ ಹೇಗೆ ಬರೋದು ಆ ಬ್ಯಾಕ್ಗ್ರೌಂಡಲ್ಲಿ, ಇಲ್ಲ ಯಾವುದಾದ್ರೂ ಕಲ್ಲರ್ನ ಹೇಗೆ ಹಾಕೋದು. ಸೊ ಕಲರಿನ ಬರಲ್ಲ, ಸಾರಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬ್ಲ್ಯಾಕ್ ಹೇಗೆ ಬರೋದು ಆ ಒಂದು ಫೋಟೋದಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೊಂದು, ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಬ್ಯಾನರ್ ಟೈಡ್ ಅಂತ, ಗಣೇಶ ಬ್ಯಾನರ್ದು. ಸೊ ಅದಕ್ಕೆ 25 ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ಇನ್ನೊಂದು ರಿಲೇಷನ್ಶಿಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದ್ರ ಬಗ್ಗೆ ಸೆಪ್ಟೆಂಬರ್ 2nd or 3rd ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಕ್ಕೆ ನನಗೆ 22 ವ್ಯೂಸ್ ಬಂದಿದೆ. ನನಗೆ ಅರ್ಥ ಆಗದೆ ಇರೋದಂದರೆ, ಒಂದು ಸೆಪ್ಟೆಂಬರ್ 2nd 3rd ಪೋಸ್ಟ್ ಮಾಡುವಂತಹ ಒಂದು ವಿಡಿಯೋಗೆ 22 ವ್ಯೂಸ್ ಬಂದು, ನಿನ್ನೆ ಒಂದು ಪೋಸ್ಟ್ ಮಾಡಿರೋದಕ್ಕೆ 25 ವ್ಯೂಸ್ ಬಂತಲ್ಲ, ಹೇಗೆ? ಸೊ ಜನ ಅದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಇಟ್ಟು ನೋಡ್ತಿದ್ದಾರೆ ಅಂತಾಯಿತು. ಸೊ ಇವಾಗಿಂದ ಒಂದು ಐಡಿಯಾ ಬಂದಿದೆ, ಅದ್ರ ಬಗ್ಗೆನೇ ಒಂದು ಕೆಲವೊಂದು ಎಫರ್ಟ್ಸ್ ಹಾಕಿ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಸೊ ಸಾರಿ ಫಾರ್ ದಟ್. ಆ್ಯಂಡ್ ಕಂಟಿನ್ಯೂ ದಿ ವಿಡಿಯೋ. ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ತುಂಬಾ ಜನ ಫ್ರೆಂಡ್ಸ್ ಇಲ್ಲ ಅಂದ್ರು ಓಕೆ, ನೀನ್ ಹಾಕೋ ಪೋಸ್ಟ್ ಲೈಕ್ಸ್ ಇಲ್ಲ ಅಂದ್ರು. ಮೊದಲಿಗೆ ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ನ ಓಪನ್ ಮಾಡ್ಕೋಬೇಕು. ಗೂಗಲ್ ಓಪನ್ ಮಾಡಿಕೊಂಡು remove.bg ಅಂತ ಟೈಪ್ ಮಾಡಿ ಸರ್ಚ್ ಕೊಡಬೇಕು. ನಿಮ್ಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಓಪನ್ ಆದಾಗ ನಿಮಗೆ ಅಪ್ಲೋಡ್ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮ ಗ್ಯಾಲರಿಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಫೋಟೋನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ರಿಮೂವ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನೀವು ನನ್ನ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ಮೋಟಿವೇಶನ್ ಇದ್ದಂಗೆ. ಸೊ ಅದರಿಂದ ನೋಡಿ, ಹಂಗೆ ಸ್ವಲ್ಪ ರಿಮೂವ್ ಆಗುತ್ತೆ ಬ್ಯಾಕ್ಗ್ರೌಂಡು. ಸೊ ರಿಮೂವ್ ಆಗಿದೆ. ನಿಮಗೆ ಬ್ಯಾಕ್ಗ್ರೌಂಡು ಗ್ರೀನರಿ ಅಥವಾ ಸಿಟಿ ವ್ಯೂ ಬೇಕಂದರೆ HD ಪಕ್ಕ ಅಪ್ಲೋಡ್ ಅಂತಿದೆಯಲ್ಲ, ಅಪ್ಲೋಡು ಪ್ಲಸ್ಸು ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಡ್ಬೋದು. ಬಟ್ ನನಗೆ ಏನು ಬೇಡ, ಅದರಿಂದ ನಾನು ಏನು ಕೊಡ್ತೀರ. ಮತ್ತು ಕಲ್ಲರ್ ಕೂಡ ನೀವು ಹಾಕೋಬೋದು. ರೆಡ್ ಬರುತ್ತೆ, ಯೆಲ್ಲೋ ಬರುತ್ತೆ. ಸೊ ಯಾವುದಾದ್ರೂ ಕಲರ್ ನೀವು ಬೇಕಾದರೂ ಹಾಕೋಬೋದು. ಬಟ್ ನನಗೆ ಯಾವುದೇ ಒಂದು ಕಲ್ಲರ್ ಬೇಡ, ಅದರಿಂದ ನನಗೆ ಪ್ಲೇನಾಗಿರಲಿ, ಬ್ಲ್ಯಾಕೇ ಇರಲಿ ಅಂತ ನಾನು ರಿಜೆಕ್ಟ್ ಮಾಡಿ ಇಕ್ಕಿದ್ದೀನಿ. ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರಲ್ಲಿ, ಡೌನ್ಲೋಡ್ HD ಪಕ್ಕ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಆ ಒಂದು ಫೈಲ್ ಡೌನ್ಲೋಡ್ ಆಗಿರುತ್ತೆ. ಮತ್ತು ನೀವು ನಿಮ್ಮ ಒಂದು ಗ್ಯಾಲ್ರಿಗೆ ಹೋಗಿ ನೋಡಿಕೊಂಡ್ರೆ ಆ ಒಂದು ಫೋಟೋ ನಿಮ್ಮ ಗ್ಯಾಲ್ರಿಲಿ ಸೇವ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಇಷ್ಟೇ ಒಂದು ಸಿಂಪಲ್ ಒಂದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ಳೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಹೇಳ್ತಾ ಇದ್ದೀನಿ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನಿಮ್ಮ ಒಂದು ಸಬ್ಸ್ಕ್ರೈಬು, ಲೈಕು ಮತ್ತು ಶೇರು ನನಗೆ ಒಂದೊಂದು ಮೋಟಿವೇಶನ್ ಇದ್ದಂಗೆ. ಆ ಒಂದು ಮೋಟಿವೇಶನ್ ಕೊಡ್ತಾ ಹೋದರೆ ನನಗೆ ಇನ್ನೂ ಒಂದು ಚಾನ್ಸ್ ಸಿಗುತ್ತೆ ಬೇರೆ ಒಂದು ವಿಡಿಯೋ ಮಾಡೋಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.